ಸರ್ ಇದು ಬಂದು ಕಾಡು ದ್ರಾಕ್ಷಿ ಅಂತ, ಇದೆಲ್ಲ ಔಷಧಿ ಬರುತ್ತೆ. ಏಪ್ರಿಲ್ಲು ಮೇ ತಿಂಗಳಿಗೆ ಬಿಡುತ್ತೆ ಇಲ್ಲಿ ದ್ರಾಕ್ಷಿ. ಔಷಧಿಗೆ ಎಲ್ಲ ತಯಾರಾಗುತ್ತೆ ಇದು. ಇನ್ನು ಮೋಟಂಕಾಲು ಅಲ್ಲಿ ತೋರಿಸಿನಲ್ಲ, ಮೋಟಂಕಾಲು, ಇನ್ನೂ ಗಿಡಮೂಲಿಕೆ ಬೇರೆ ಬೇರೆ ಥರ ಗಿಡಮೂಲಿಕೆ ಎಲ್ಲ ಸಿಗುತ್ತೆ ಇಲ್ಲಿ. ದೊಡ್ಡದಾಗಿದೆಯಲ್ಲ ಅಂತ ಇದು ಸರ್ ಇಲ್ಲಿ ಮುಂಚೆ ಜೋಗಾಲಿನೇ ಇತ್ತು, ಮಾಮೂಲಿ ಜೋಗಾಲಿ ಹೆಂಗಿರುತ್ತೆ ಹಂಗೆ, ಎಲ್ಲ ಮುರಿದಾಕ್ಬಿಟ್ಟವ್ರೆ. ಅವಾಗ ಇದಾಗೋದಕ್ಕಿಂತ ಮುಂಚೆಗೆ. ಸರ್ ಇದು ಕಾಡು ದ್ರಾಕ್ಷಿ ಅಂತ ಬಂದು. ಎಲ್ಲಿರೋದು ನಾವೀಗ ಪ್ಲೇಸ್ ಹೇಳಿ ಸರ್. ಇದು ಗುಹೆ ಒಳಗಡೆ ಇದು ಆಲೆ ಹತ್ತತ್ರ ಮುಕ್ಕಾಲು ಭಾಗ ಹೊಂದಿದ್ದೀವಿ ನಾವು. ತಿನ್ಬೋದಾ ಕಾಡು ದ್ರಾಕ್ಷಿ? ಸರ್ ತಿನ್ಬೋದು, ಹಂಗೆ ತಿಂದರೆ ಕಹಿ ಆಗುತ್ತೆ. ಅದಕ್ಕೆ ಒಂದು 2-3 ಔಷಧಿ ಬರುತ್ತೆ ಗಿಡಮೂಲಿಕೆ, ಅವೆಲ್ಲ ಮಿಕ್ಸೆಡ್ ಮಾಡ್ಕೊಂಡು ತಿನ್ಬೇಕು. ಕಹಿ ಜಾಸ್ತಿ ಇರುತ್ತೆ, ತಿನ್ನೋಕಾಲ. ದೇಹಕ್ಕೆ ಒಳ್ಳೇದು. ಹಾಂ ಸರ್ ಇದು ಕಾಲು ನೋವು, ಶುಗರು ಅವಕ್ಕೆಲ್ಲ ಬಳಸ್ತಾರೆ. ಹೊರಗಡೆ ಎಲ್ಲೂ ಸಿಗಲ್ಲ. ಇದು ಬೇಸ್ದಾಣಕ್ಕೆ ಹಾಕಿರೋ ಬೆಳೆಯಲ್ಲ ಇದು. ಇದು ಇಲ್ಲಿ ಗಿಡ ಬೆಳ್ಕೊಂಡಿದೆ, ಇದು ಬೇರೆ ಬೇರೆ ಅಲ್ಲಿದೆ. ಇದು ಅಲ್ಲಿಂದ ಇಲ್ಲಿಗೆ ಬಂದು ಬೆಳ್ಕೊಂಡಿರೋದು. ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಅಲ್ಲಿ ಸಿಗುತ್ತೆ. ಅದು ಫಾರ್ಮಿಂಗ್ ಮಾಡ್ತೀವಿ ತಗೊಂಡೋಗ್ತೀವಿ ಅಂದ್ರೆ ಆಗಲ್ವಾ? ಅದು ದ್ರಾಕ್ಷಿ ತಗೊಂಡೋಗೋದು ನೀವು ಬೆಳೆಸೋಕ್ಕಾಗಲ್ಲ, ಇದು ಬೆಳೆಯಲ್ಲ. ಇದು ಬೆಳೆಯಲ್ಲ. ಇಲ್ಲಿಂದ ಹೋಗಿ ಅಲ್ಲಿ ಬೆಳ್ಕೊಂಡಿದೆ. ಗಣೇಶ ಇದೆ ನೋಡಿ ಮರದಲ್ಲೇ. ಎಲ್ಲಿ ಹೂಕೊಂಡ್ರಿ ಕೆಳಗಡೆ ಸೇಮ್ ಗಣೇಶ ಇದ್ದಂಗೆ ಐತೆ ಬ್ರೋ. ಇದು ಮರದಲ್ಲಿ ಬಿಡ್ರೆ ಗಣೇಶ, ಇಟ್ಟಿರೋ ಗಣೇಶ.